ರೈತರು ಬಿಡ್ರಿ ಅವರು ನಡೆಸ್ತಿದ್ದಾರೆ. ಈ 5 ಕಿಲೋಮೀಟರ್ ಪಾದಯಾತ್ರೆ ಇದು ಒಂದು ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ನಡೆಯಾಗಿದೆ. ಯಾಕೆಂದ್ರೆ ಇವತ್ತಿನ ದಿನ ಹಳ್ಳಿಗಳಿರ್ತಕ್ಕಂಥ ಜನರು, ಈಗ ನಾವು ಬಸವನದುರ್ಗ ಗ್ರಾಮಸ್ಥರು ಹವಾಮ ಅಂದರೆ ಹಂಪಿ ಪ್ರಾಧಿಕಾರ ಪ್ರದೇಶದಲ್ಲಿರ್ತಕ್ಕಂಥವ್ರು, ನಾವು ಮನೆ ಕಟ್ಟಿಕೊಳ್ಳಬೇಕಾದ್ರೆ ಮನೆ ಕಟ್ಟಿಕೊಂಡವರು, ಹಳೆ ಮನೆ ಇದ್ದವರು ಒಂದು NOC ಏನು ಕರೆಂಟ್ ಬಿಲ್ಗೋಸ್ಕರ, ವಿದ್ಯುತ್ ಮೀಟ್ರಿಗೋಸ್ಕರ ಒಂದು ಏನು NOC ಪಡಿಬೇಕಾದ್ರೆ ಕಠಿಣವಾದ ಒಂದು ಏನು ಸವಾಲಾಗಿದೆ. ಈ ಕಂದಾಯ ಗ್ರಾಮ ಘೋಷಣೆ ಸರ್ಕಾರ ನೀಡಿರ್ತಕ್ಕಂಥ ಸವಲತ್ತನ್ನು ಈ RI ಬಶೀರ್ ಅಹ್ಮದ್ ಏನು ತಪ್ಪು ವರದಿಯನ್ನು ನೀಡಿರುತ್ತಾರೆ, ಇದನ್ನು ಖಂಡನೀಯವಾಗಿ ನಾವು ಖಂಡಿಸುತ್ತಾ ಇವತ್ತು ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. 3 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮೇಲ್ವರ್ಗದವರಾಗಿರಲಿ, ತಹಶೀಲ್ದಾರ್ ಆಗಿರಲಿ, AC ಆಗಿರಲಿ, DC ಆಗಿರಲಿ, ಬಸವನದುರ್ಗ ಗ್ರಾಮಕ್ಕೆ ಬಂದು ಖುದ್ದಾಗಿ ಇದನ್ನು ಪರಿಹರಿಸದಿದ್ದಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಾ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ ಅಂತ ಈ ಮೂಲಕ ಮಾಧ್ಯಮದವರ ಮೂಲಕ ನಾನು ತಹಶೀಲ್ದಾರ್ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತೇನೆ. ಇವತ್ತು ಕಂದಾಯ ಗ್ರಾಮವನ್ನು ಸರ್ಕಾರ ಪಾಪ ಬಡ ಜನಗಳಿಗೆ ಹಕ್ಕುಪತ್ರ ಕೊಡಬೇಕಂತೇಳಿ ಈ 2 ವರ್ಷದಿಂದ ಸರ್ಕಾರ ಸತತ ಪ್ರಯತ್ನ ಮಾಡ್ತಾ ಇದೆ. ಹೊಸಪೇಟೆಯಲ್ಲಿ 1 ಲಕ್ಷ ಹಕ್ಕುಪತ್ರ ಕೊಟ್ಟರು. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ 1,20,000 ಹಕ್ಕುಪತ್ರ ಕೊಟ್ಟರು. ಇವತ್ತು ಬಸವನದುರ್ಗ ಹಾವೇರಿ ಅಲ್ಲಿ ಹಕ್ಕುಪತ್ರದಾಗ ನಮ್ಗೆ ಕಂದಾಯ ಗ್ರಾಮ ಆಗೈತೆ ಅಂತ ನಮಗೆ ಮಾಹಿತಿ ಬಂತು. ಆದರೂ ನಮ್ಮ ಬಶೀರ್ ಅಹ್ಮದ್ ಅವರು 27ನೇ ತಾರೀಕು 11ನೇ ತಿಂಗಳದಾಗ ಇದನ್ನು ಕಂದಾಯ ಗ್ರಾಮದಿಂದ ಕೈ ಬಿಡಲಾಗಿದೆ ಅಂತ. ಉದಾಹರಣೆ 2 ಹಕ್ಕುಪತ್ರ ಬೇಕು ಕಂದಾಯ ಇವರು ಸಬ್ ರಿಜಿಸ್ಟರ್ನಾಗ ರಿಜಿಸ್ಟರ್ ಮಾಡಿದಂಥವನ್ನ ತಗೊಂಡು ಅವನ್ನ ಸುಳ್ಳು ವರದಿ ಮಾಡಿ ಅಲ್ಲಿ ಊರಲ್ಲೇ ಫೋರ್ಜರಿ ಮಾಡಿದ್ದಾರೆ. ಪಾಪ ನಮ್ಮೂರಲ್ಲಿ ಸಾರ್ವಜನಿಕರು ಸಹಿ ಮಾಡಿಸಿ ಅದು ಆನೆ ಮುಂದೆ ಫೋಟೋ GPS ಮಾಡ್ಕೊಂಡಿದ್ದಾರೆ. ಸುಳ್ಳು ವರದಿ, ಅಪ್ಪಟ ಸುಳ್ಳು ವರದಿ. ಇವತ್ತು ಬಸವನದುರ್ಗ ಗ್ರಾಮಸ್ಥರು 400 ಜನ ಇವತ್ತು ಬಶೀರ್ ಅಹ್ಮದ್ ಮಾಡಿದಂತ ಎಡವಟ್ಟಿನಿಂದ ಇವತ್ತು ಅನ್ಯಾಯ ಆಗಿದೆ. ಕೇಳವರ್ಕೊಂಡಿದ್ರು. ಆದ್ರೆ ನಾವೇನ್ ಮಾಡಿದ್ವಿ ಅವ್ರಿಗೆ ಆರ್ಟಿದಾಗ ಹಾಕ್ಕೊಂಡ್ಮಾಗನೇ ಅವ್ರು ಸಿಗಬೇಕು. ಇಲ್ಲಾಂದ್ರೆ ಅವ್ರು ನಮಗೇನು ಕೊಡ್ತಿದ್ದಿಲ್ಲ. ನಾವು ಆಟೆದಾಗ ಆ ಫಾರಮ್ ನಮ್ಗೆ ಏನೇನು ಕೊಟ್ಟಿರಿ ಅಂತ ಹೇಳಿ ಕೇಳಿದಾಗ ಅವ್ರು ಕೊಡಕ್ಕೆ 3 ತಿಂಗಳ ಮಾಡಿದ್ರು. ಇವತ್ತು ದಾಖಲಾತಿ ಸಮಿತಿ ಅದಾವ, ಆ ದಾಖಲೆ ನಿಮ್ಮ ಮಿತ್ರರಿಗೆ ಕೊಡ್ತೀನಿ, ಅದ್ರೊಳಗೆ ತಿದ್ದೇನ ಬೇರೆ ಅಮಾಯಕರು ಸಹಿ ಮಾಡಿ ಇವತ್ತು ಬಸವನದುರ್ಗ ಜನಗಳಿಗೆ ಜಗಳ ಹಚ್ಚುವ ಕೆಲಸ ಮಾಡಿದ್ದಾರೆ. RI ಇಂಥ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇವತ್ತು ಸರ್ಕಾರ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಾ ಇದೆ. ಇವತ್ತು ಬಡವರಿಗೆ ಹಕ್ಕುಪತ್ರ ಕೊಡ್ಬೇಕಂತೇಳಿ ಸರ್ಕಾರ ಪ್ರತಿದಿನ ಘೋಷಣೆ ಮಾಡ್ತಾರೆ. ಕೃಷ್ಣ ಬೈರೇಗೌಡ ಆಯಿತು, ಸಿದ್ದರಾಮಯ್ಯ ಆಯಿತು. ಇವತ್ತು ಇವ್ರು ಮಾಡ್ತಾ ಇರೋ ಕೆಲಸ ಏನು? ಇವತ್ತು ಅಧಿಕಾರಿಗಳು ಬರ್ತಾರೆ, 1 ತಾಸು ವಾರಕ್ಕೆ 1 ದಿವಸ ಬರ್ತಾರೆ, ರಿಪೋರ್ಟ್ ಮಾಡ್ಕೊಂತಾರೆ, ಹೋಗ್ಬಿಡ್ತಾರೆ. ಕೆಲಸಕ್ಕೆ ಬರಲ್ಲ, ಸಿಗದೇ ಇಲ್ಲ, ಚೌಡಗೂ ಸಿಗೋದಿಲ್ಲ. ಇಂಥ ಅಧಿಕಾರಿಗಳು ನಮ್ಗೆ ಬೇಕಾ? ಇವತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಂಥ ಅಧಿಕಾರಿಗಳನ್ನ ಕೂಡಲೇ ಬಶೀರ್ ಅಹ್ಮದ್ ಸಸ್ಪೆಂಡ್ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನು 2-3 ದಿನದಲ್ಲೇ ನಮ್ಗೆ ಹಕ್ಕುಪತ್ರ ಏನಾದರೂ ಬರಲಿಲ್ಲ ಅಂದ್ರೆ ನಾವು ಕೊಪ್ಪಳವರೆಗೂ ಪಾದಯಾತ್ರೆ ಮಾಡೋಕ್ಕೂ ನಮ್ಮ 3 ಗ್ರಾಮಸ್ಥರು ರೆಡಿ ಇದ್ದಾರೆ. ಆದರೂ ಪ್ರಥಮ ಹಂತವಾಗಿ ನಾವು ಪಾದಯಾತ್ರೆ ತಹಶೀಲ್ ಆಫೀಸಿಗೆ ಬಂದು ಇವತ್ತು 5 ಕಿಲೋಮೀಟರ್ ಮುಖಾಂತರ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಅಧಿಕಾರಿಗಳು ಎಚ್ಚೆತ್ತುಗಳಿಲ್ಲ ಅಂದ್ರೆ DC ಆಫೀಸ್ ಮುಂದೆ ನಾವು ಧರಣಿ ಮಾಡೋಕ್ಕೂ ರೆಡಿ ಇದ್ದೀವಿ. ಸುಮಾರು 400 ಜನ ಬಂದಿದ್ದಾರೆ. ಇವತ್ತು ಅನ್ಯಾಯ ಮಾಡಿದ್ದಾನೆ. ಇವತ್ತು RI ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರು
ನಾನು ಶಿರಸ್ತೆದಾರ್ ಮುಂದಾಗಿ ಏನು ಹೇಳಬೇಕಿದ್ದೇನೆಂದರೆ ಇದೊಂದು 2 ತಿಂಗಳ ಹಿಂದೆ ನಮ್ಮ ಬಶೀರ್ ಅಹಮದ್ ಆರ್ಐ ಆದಂಥವ್ರು ನಮ್ಮ ಬಸವನದುರ್ಗಕ್ಕೆ ಬಂದಿದ್ದರು. ಬಂದು ಅಲ್ಲಿರ್ತಕ್ಕಂಥ ಜನಗಳಿಗೆ ಎಲ್ಲರಿಗೂ ಕೇಳಿದ್ರು, ನಿಮ್ಮ ಹತ್ರ ದಾಖಲಾತಿ ಏನದಾವ, ನಾವು ಪರಿಶೀಲನೆ ಮಾಡಬೇಕು, ವೆರಿಫೈ ಮಾಡಬೇಕು, ಕೊಡಿ ಅಂತ ಹೇಳಿದಾಗ ಅವಾಗಿತ್ತಲ್ಲ ನಮ್ಮೂರವರು 1-2-3 ಮಾಡಿದ್ರು ದಾಖಲಾತಿಗಳನ್ನು ಕೊಟ್ಟರು. ಹಕ್ಕುಪತ್ರ ಇರಲಿ ಅವೇನೇ ಇರಲಿ ಕೊಟ್ಟರು. ಕೊಟ್ಟಾಗ ಅವ್ರು ಏನು ಮಾಡಿದ್ರು, ಆ ಹಕ್ಕುಪತ್ರಗಳನ್ನ ತಗೊಂಡು ಮಿಸ್ಯೂಸ್ ಮಾಡಿದ್ದಾರೆ. ಮಿಸ್ಯೂಸ್ ಯಾವ ಥರ ಮಾಡಿದ್ದಾರೆ ಅಂದರೆ, ಇಲ್ಲಿ ದಾಖಲಾತಿಗಳಿದೆ, ಹಕ್ಕುಪತ್ರ ಇದೆ, ಇಲ್ಲಿ ಹಕ್ಕುಪತ್ರ ಕೊಡೋಕೆ ಬರಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ಹಕ್ಕುಪತ್ರ ಕೊಡೋಕೆ ಬರಲ್ಲ ಅಂದರೆ ಅದು ನಮ್ದು ಯಾವುದೋ ಒಂದು ರಿಜಿಸ್ಟ್ರಲ್ಲಿ ಇರಬೇಕಲ್ಲ, ಪಂಚಾಯತಲ್ಲಿ ಇರಬೇಕು, ತಾಲೂಕು ಪಂಚಾಯತ್ ಇರಬೇಕು, ಇಲ್ಲ ಡಿಸ್ಟ್ರಿಕ್ಟ್ ಪಂಚಾಯತ್ ಇರಬೇಕು, ತಹಸೀಲ್ ಆಫೀಸಲ್ಲಿ ಇರಬೇಕು, ಎಲ್ಲಿ ಇಲ್ಲ. ಅವನಿತ್ತೆಲ್ಲ ಸುಳ್ಳು ವರದಿನ ಕಳಿಸಿದ್ದಾರೆ. ಒಂದು ಎರಡನೇದು ಏನಂದರೆ, ನೀವು ಗ್ರಾಮಸ್ಥರು, ನಾವು ಗ್ರಾಮದಲ್ಲಿ ಯಾವಾಗಲೂ ಸದಾ ಇರ್ತೀವಲ್ಲ, ಬಂದು ನಮಗೆ ಡಾಕ್ಯುಮೆಂಟ್ ಕೊಡೋದು ಪಂಚನಾಮ ಮಾಡಕ್ಕೆ ಬಂದೀವಿ ಅಂತಂದಾಗ ನಮ್ಮೂರಿನ ಮುಗ್ಧ ಜನರು ಏನು ಮಾಡ್ಯಾರ, ನಿಂತಾರ, ಫೋಟೋ ತಗೊಂಡಾರ, ಸೈನ್ ಮಾಡಿಲ್ಲ, ಏನಿಲ್ಲ. ನಮ್ಮ ಫೇಕ್ ಸೈನ್ಗಳನ್ನ ಅವ್ರು ಮಾಡ್ಯಾರ. ನನ್ನ ಹೆಸರು ಮಾಡ್ಯಾರ, ಸೈಯದ್ ಸಲೀಂ ಪಾಷಾ ಅಂತೇಳಿ, ಗೋವಿಂದರಾಜ್ ಅಂತೇಳಿ ಅವ್ರ ಹೆಸರು ಮಾಡ್ಯಾರ, ಗೋವಿಂದರಾಜ್ ಅಂತೇಳಿ, ಲೋಕೇಶ್ ಅಂತ ಹೇಳಿದ್ದಾರೆ, ಬಸವರಾಜ್ ಅಂತಿದ್ದಾರೆ. ಫೇಕ್ ಸಿಗ್ನೇಚರ್ಗಳನ್ನು ಅವ್ರು ಮಾಡಿ, ನಮ್ಮ ಸಿಗ್ನೇಚರ್ ಅಲ್ಲ ಇವರೇ ಸಿಗ್ನೇಚರ್ ಮಾಡ್ಯಾರ ಅನ್ನೋ ಥರ ಪಂಚನಾಮದಲ್ಲಿ ಇವರಿದ್ರು ಅಂತೇಳಿ ತೋರಿಸಿದ್ದಾರೆ. ಇದೆಲ್ಲ ಸುಳ್ಳು, ನಮ್ಮ ಸಿಗ್ನೇಚರ್ ಅಲ್ಲ. ಅದಕ್ಕೋಸ್ಕರ ನಾವೆಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೋರಾಟ ಮಾಡ್ತೀವಿ. ನಾವು ಕಂಪ್ಲೇಂಟ್ ಕೊಡ್ಬೇಕಂತೇಳಿ, ಯಾಕಂದರೆ ಕ್ರಿಮಿನಲ್ ಕೆಲಸ ಮಾಡಿದಾರಲ್ಲ, ಅದಕ್ಕೋಸ್ಕರ ನಾವು ಹೋರಾಡಬೇಕಂತ ಇದ್ದೀವಿ. ಆಮೇಲೆ ಫೋಟೋಗಳು ಆನೆಗುಂದಿ ಚೌಡಿ ಇದ್ರ ಹತ್ರ ತರಿಸಿದ್ದು, ಯಾವುದು ಪಂಚನಾಮ ಮಾಡಬೇಕಾದ್ರೆ ಆನೆಗುಂದಿ ವಿ ಆಫೀಸ್ ಹತ್ರ ತೆಗಿಸಿ ಅಲ್ಲಿ ಫೋಟೋಗಳನ್ನ ನಮ್ಮೂರಿಗೆ ಅಂಟಿಸಿದ್ದಾರೆ. ಅಲ್ಲಿ ಜನರ ಫೋಟೋಗಳನ್ನ, ಅದು ನಮ್ಮೂರವರು ಅಲ್ಲ, ಸಿಗ್ನೇಚರ್ ನಮ್ಮ ಕೂಡ ಅಲ್ಲ, ಎಲ್ಲ ಫೇಕ್ ಮಾಡಿದ್ದಾರೆ. ಬಶೀರ್ ಅಹಮದ್ ಅಂತ ಈ ಮೂಲಕ ಎಲ್ಲ ತಾರಾಯವರು ಫೇಕ್ ಸೈನ್ ಅಂತೇಳಿ ನೀಟಾಗಿ ಹೇಳ. ನನ್ನ ಹೆಸರು ಉಲ್ಗೆ ಮೋಹನಪ್ಪ ನಾಯ್ಕ ಅಂತೇಳಿ, ನಾವು ಆನೆಗುಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ನಾವು ಬಸವನದುರ್ಗ ಗ್ರಾಮವನ್ನು ಕಂದಾಯ ಗ್ರಾಮವನ್ನು ಮಾಡ್ಬೇಕಂತೇಳಿ ಪಣ ತೊಟ್ಟು ನಾವು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಕೊಪ್ಪಳಕ್ಕೆ DC ಆಫೀಸ್ಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಅಪರ ಜಿಲ್ಲಾಧಿಕಾರಿನ ಭೇಟಿಯಾಗಿದ್ವಿ. ಅವರು ಮಾಡ್ಬೋದು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ತಹಸೀಲ್ ಆಫೀಸ್ಗೆ ಮೂವ್ ಮಾಡ್ರಿ ಅಂತ ಹೇಳಿದ್ರು. ಸತತ ಪ್ರಯತ್ನದಿಂದ ನಾವು ಲೆಟರ್ ಮುಖಾಂತರ, ಪತ್ರವ್ಯವಹಾರ ಮುಖಾಂತರ ತಹಸೀಲ್ ಆಫೀಸ್ ಕೂಡ ಕಳಿಸಿದ್ವಿ. ಸತತ ಪ್ರಯತ್ನದಿಂದ ಅವರು ತಹಸೀಲ್ದಾರ್ಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಆಗಿರ್ತಕ್ಕಂಥವ್ರು ನಮ್ಗೆ ಬಂದು ಸರ್ವೆ ಮಾಡಿ ಚೆಕ್ ಬಂದಿನ ಹಾಕಿದ್ರು. ಚೆಕ್ ಬಂದು ಹಾಕಿದ ನಂತರ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಏನೇನು ದಾಖಲಾತಿ ಬೇಕಂತ ಹೇಳಿ ಕೇಳಿದಾಗ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ರೀತಿ ಸಪೋರ್ಟ್ ಮಾಡಿಕೊಟ್ವಿ. ನಂತರ ಇನ್ನೇನು ಅವರು ಗ್ರಾಮ ಪಂಚಾಯತಿಗೆ ಒಂದು ನೋಟಿಸ್ ಬೋರ್ಡ್ ಹಾಕಿದ್ರು. ನೋಟಿಸ್ ಬೋರ್ಡ್ ಹಾಕಿದ ನಂತರ ರಜಾ ದಿನಗಳನ್ನು ಹೊರತುಪಡಿಸಿ 30 ದಿನಗಳ ಕಾಲ ಗಡುವು ಕೊಟ್ಟರು. ಇದರಿಂದ ಏನಾದರೂ ಅಬ್ಜೆಕ್ಷನ್ ಬಂದರೆ ಇದನ್ನು ನಿಲ್ಲಿಸಲಾಗುತ್ತದೆ ಅಂತ ಹೇಳಿದ್ರು. 30 ದಿನಗಳಾದರೂ ಕೂಡ ಯಾವ ರೀತಿ ನಮ್ಮ ಗ್ರಾಮದಿಂದ ಅಬ್ಜೆಕ್ಷನ್ ಬರಲೇ ಇಲ್ಲ. ನಾವು ಎಲ್ಲ ಖುಷಿ ಪಟ್ಟಿವಿ, ನೀನು ನಮ್ಮ ಕಂದಾಯ ಗ್ರಾಮ ಆಗಿರುತ್ತೆ, ನಮ್ಮ ಬಸವನದುರ್ಗ ಗ್ರಾಮ ಅಂತ ಖುಷಿ ಪಟ್ಟಿವಿ. ಆ ನಂತರ ಇವರು ನಮ್ಗೆ ಗೊತ್ತಿಲ್ಲದೇ ಯಾರು ದಾಖಲಾತಿ ಇಲ್ಲದೇ ಹಕ್ಕುಪತ್ರಗಳ ವಿಷಯ ಇಟ್ಕೊಂಡು ರದ್ದು ಮಾಡಿದ್ದಾರೆ. ಇದನ್ನ ಕಂದಾಯ ಗ್ರಾಮದಿಂದ ಕೈ ಬಿಟ್ಟಿದ್ದಾರೆ. ಇದನ್ನು ನಮ್ಗೆ ಗೊತ್ತೇ ಇರಲಿಲ್ಲ, ಆದ್ರೆ ಯಾಕೆ ಇದನ್ನ ನಾವು ಫಾಲೋ ಮಾಡ್ತೀವಿ. ನಾವು ಆದ್ರೂ ಕೂಡ ಯಾಕೆ ಒಳ್ಳೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ನಾವು RT ಹಾಕಿಕೊಂಡ ಇರುವಾಗ ಇಲ್ಲಿರ್ತಕ್ಕಂಥ ಬೇಕು ದಾಖಲೆಗಳನ್ನು ಸಿಕ್ಕಾಗ ಯಾವುದೇ ರೀತಿ ದಾಖಲಾತಿ ಇಲ್ಲ. ಹಕ್ಕುಪತ್ರ ಎರಡನ್ನು ಇಟ್ಕೊಂಡು ನಾವು ಇದು ಗ್ರಾಮ ಪಂಚಾಯತಿಲೂ ಹಕ್ಕುಪತ್ರ ದಾಖಲಾತಿನೇ ಇಲ್ಲ, ಅಥವಾ ತಹಸೀಲ್ ಆಫೀಸ್ನಲ್ಲೂ ಇಲ್ಲ, DC ಆಫೀಸ್ನಲ್ಲಿ ಕೂಡ ಇರಲೇ ಇಲ್ಲ. ಇದನ್ನೆಲ್ಲ ಇವರು ದಾರಿ ತಪ್ಪಿಸುವಂತ, ಸರ್ಕಾರಕ್ಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಸರ್ಕಾರ ಇವತ್ತು ಒಳ್ಳೆಯ ರೀತಿಯಲ್ಲಿ ಇರ್ತಕ್ಕಂಥ ಆಡಳಿತವನ್ನು ಕೂಡ ಕೊಟ್ಟಿದೆ, ಎಲ್ಲರಿಗೆ ಹಕ್ಕುಪತ್ರ ನೀಡ್ತಾ ಇದೆ. ಆದರೆ ಇವರು ಯಾಕೆ ಇದರಿಂದ ಬೇಜವಾಬ್ದಾರಿತನ ತೋರಿಸಿ ಇವತ್ತು ಒಂದು ಗ್ರಾಮಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದೇ ರೀತಿ ಹಳ್ಳಿಗೆ ಅನ್ಯಾಯ ಮಾಡಿದ್ರೆ ಎಲ್ಲ ನಮ್ಮ ಹಳ್ಳಿ ಒಂದೇನಂತಲ್ಲ, ಬೇರೆ ಕಡೆ ಹಳ್ಳಿ ಕೂಡ ಅನ್ಯಾಯ ಆಗೋ ರೀತಿನೇ ಇದೆ. ಇದನ್ನು ನಾವು ಖಂಡಿಸಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಗ್ರಾಮಸ್ಥರೆಲ್ಲ ಸೇರಿ ನಮ್ಗೆ ಅನ್ಯಾಯ ಆಗಿರುವುದನ್ನು ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ. ಕಂದಾಯ ಗ್ರಾಮ ನಮ್ಮ ಹಕ್ಕನ್ನು ಪಡೆದುಕೊಳ್ಳಿ. ಸಾರ್ವಜನಿಕರು ಒಂದು ಮನೆ ಪತ್ರ ಕಂದಾಯ ಗ್ರಾಮ ಹಕ್ಕುಪತ್ರ ಕುರಿತು ಕಂದಾಯ ನಿರೀಕ್ಷಕರಾದಂಥ ಗಂಗಾವತಿ ಹೋಬಳಿಯ ಶ್ರೀ ಬಶೀರುದ್ದೀನ್ ಇವರ ಮೇಲೆ ಆಪಾದನೆ ಮಾಡಿ ಎಲ್ಲ ಕುಟುಂಬ ವರ್ಗದವರಿಗೂ ಕೂಡ ಹಕ್ಕುಪತ್ರವನ್ನು ಕಡ್ಡಾಯವಾಗಿ ನೀಡಬೇಕು. ಇವರು ಸುಳ್ಳು ದಾಖಲೆ ಮತ್ತು ಫೇಕ್ ದಾಖಲೆ ಸೃಷ್ಟಿ ಮಾಡಿ ಪಂಚನಾಮವರಿಗೆ ಸಲ್ಲಿಸಿದ್ದಾರೆ ಅಂತಕ್ಕಂಥ ಹಲವಾರು ಜನ ಕೊಟ್ಟಿದ್ದಾರೆ. ಅದರಿಂದ ಈ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತರುತ್ತಾ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳದವರಿಗೆ ಈ ವಿಷಯ ಕುರಿತು ವರದಿ ನೀಡಿ ಸೂಕ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸೂಕ್ತ ನಿರ್ದೇಶನ ಪಡೆದು ಪುನಃ ಬಸವನದುರ್ಗ ಗ್ರಾಮಕ್ಕೆ ಅಧಿಕಾರಿಗಳ ತಂಡವನ್ನು ಕಳಿಸಿ ಮರುಪರಿಶೀಲನೆ ಮಾಡಿ